ನಮಸ್ಕಾರ ರೀಪ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಹೊಸ ಚಾನಲ್ ಮೊನಿಟೈಸ್ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಹೇಗೆ ಮೊನಿಟೈಸ್ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ಚಾನಲ್ ಇದೆ ನಮ್ಮ ಕಡೆ ಪ್ರೇಮಾ ಶ್ರೀಸಲ್ ಬ್ಲಾಗ್. ನೋಡ್ತಾ ಇದ್ದಾರೆ ಇಲ್ಲಿ ಪ್ರೇಮಾ ಶ್ರೀಸಲ್ ಬ್ಲಾಗ್. 3-4 ದಿನ ಹಿಂದೆ ಒಂದು ವಿಡಿಯೋ ಮಾಡಿದ್ದಿಲ್ಲ ನಿಮಗೆ 125-30 ಸಬ್ಸ್ಕ್ರೈಬ್ ಕಡಿಮೆ ಬಿದ್ದಾವೆ ಮಾಡಿರಿ ಅಂತ. ಇದು ಎಲ್ಲ ಸಬ್ಸ್ಕ್ರೈಬರ್ಗೆಲ್ಲ ಕ್ರಿಯೇಟರ್ ಕಂಪ್ಲೀಟ್ ಆದಮೇಲೆ ಇದು ನಾನು 2 ದಿನ ಹಿಂದೆ ನಾನು ಮೊನಿಟೈಸೇಷನ್ಗೆ ಕಂಪ್ಲೀಟ್ ನಾನು ಇದಕ್ಕೆ ಕಳಿಸಿದ್ದೆ ಪ್ರೊಸೆಸ್ ಮಾಡಿ. ಮೊನಿಟೈಸ್ ಮಾಡೋತ್ನಾಗ ಹೆಂಗೆ ನಾವು ಆ್ಯಡ್ಸೆನ್ಸ್ ಅಕೌಂಟ್ ತೆಗಿಬೇಕು, ಹೊಸ ಯೂಟ್ಯೂಬ್ ಚಾನಲ್ಗೆ ನಾವು ಹೇಗೆ ಮೊನಿಟೈಸ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 3 ದಿನ ಹಿಂದಿಂದ ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಚಾನಲ್ ಮೇಲೆ ಇವರು ಬಹಳಷ್ಟು ಕುಕಿಂಗ್ ವಿಡಿಯೋಸ್ಗಳು ಮತ್ತು ತಮ್ಮ ಡೈಲಿ ಬ್ಲಾಗಿಂಗ್ ವಿಡಿಯೋಸ್ಗಳು, ತಮ್ಮ ಡೈಲಿ ಜೀವನದಲ್ಲಿ ನಡೀತಿರುವ ಎಲ್ಲ ಘಟನೆಗಳು ಎಲ್ಲ ವಿಡಿಯೋ ಇವರು ಮಾಡ್ತಾರೆ. ಭಾಳ ಒಳ್ಳೆಯ ಚಾನಲ್ ಇದೆ, ನೀವು ಈ ಥರ ಚಾನಲ್ ಮಾಡಿ. ಮತ್ತು ಇವತ್ತು ಈ ಚಾನಲಲ್ಲಿ ನಾನು ಇವ್ರ ಚಾನಲ್ಗೆ ಈಗ ಮೊನಿಟೈಸಿಗೆ ಕಳಿಸ್ತಾ ಇದ್ದೀನಿ. ಹೇಗೆ ನಾವು ಕಳಿಸಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವ್ರ ಚಾನಲ್ ಮೇಲೆ ಹೋಗೋಣ. ಒಂದು ಜಿಮೇಲ್ ಐ ಡಿ ನಮಗೆ ಇಲ್ಲಿ ಬಂದಿದೆ. ಜಿಮೇಲ್ನಿಂದ ಒಂದು ಏನು ಬಂದಿದೆಪ್ಪ ಅಂದ್ರೆ ಒಂದು ಮೇಲ್ ಬಂದಿದೆ. ಮೇಲ್ ಅಂತ ಇವ್ರದೇ ಒಂದು ಚಾನಲ್ ಇಲ್ಲಿದ್ದು ನೋಡಿ, ಇಲ್ಲಿ ಒಂದು ಮೇಲ್ ಬಂದಿದೆ ನೋಡಿ. ಡಿಡ್ ಯು ಇಟ್ ಪ್ರೇಮಾ ಶ್ರೀಸಲ್ ಬ್ಲಾಗ್ ಯು ಹ್ಯಾವ್ ಬೀನ್ ಅಕ್ಸೆಪ್ಟೆಡ್ ಇನ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಅಂದರೆ ಯೂಟ್ಯೂಬ್ ಪಾರ್ಟ್ನರ್ YPP ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಇಂಥ ಮೇಲ್ ನಿಮಗೆ ಯಾವಾಗ ಬರ್ತೈತೆ ಅಂದ್ರೆ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನೀವು ಮೊನಿಟೈಸ್ ಕಳಿಸಿದ ಮೇಲೆ ನೀವು ಅಡ್ಸೆನ್ಸ್ ಕ್ರಿಯೇಟ್ ಮಾಡಿ ಅಡ್ಸೆನ್ಸ್ಗೆ ಮತ್ತು ಯೂಟ್ಯೂಬ್ಗೆ ಲಿಂಕ್ ಮಾಡಿ ಅಂಡರ್ ರಿವ್ಯೂನಲ್ಲಿ ಹೋಗಿ ಅಲ್ಲಿ ಕೂಡ ನೀವು ಪಾಸ್ ಆಗಿ ಬಂದ ಮೇಲೆ ಈ ಥರ ಒಂದು ಖುಷಿ, ಈ ಥರ ಒಂದು ಸಂತೋಷದ ಒಂದು ಸುದ್ದಿ ಬರ್ತೈತಿ ನಿಮ್ಮ ಮೇಲ್ ಮುಖಾಂತರ. ಮತ್ತು ಇವ್ರ ಚಾನಲ್ ಈಗ ಮೊನಿಟೈಸ್ಗೆ ಕಳಿಸ್ತಾ ಇದ್ದೀನಿ. ಮೊನಿಟೈಸ್ ಕಳಿಸಿದ ಮೇಲೆ ಕಂಗ್ರ್ಯಾಚುಲೇಷನ್ ಅಂತ ಬತ್ತು. ನಿನ್ನೆ ಮೊನಿಟೈಸ್ ಕಳಿಸಿದ್ದೆ 24 ತಾಸಿನಲ್ಲಿ ಇವರು ಮೊನಿಟೈಸ್ ಆಯಿತು ಚಾನಲ್. ನಾನು ಈಗ ಆಗಲೇನ ಶೂಟ್ ಎಲ್ಲ ಮಾಡಿದ್ದೆ, ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ. ಅಕಸ್ಮಾತಾಗಿ ಕರೆಂಟ್ ಹೋದು ಅದು ಎಲ್ಲ ಸ್ಕ್ರೀನ್ ರೆಕಾರ್ಡ್ ಇನ್ನೂ ಸೇವ್ ಮಾಡಿದ್ದಿಲ್ಲ, ಅದೆಲ್ಲ ಹೋಯಿತು. ಇದರಲ್ಲಿ ಏನು ತೋರಿಸಂಗಿಲ್ಲ ನಾನು. ಆದರೆ ಭಾಳಷ್ಟು ವಿಡಿಯೋಗಳು ಮಾಡಿದ್ದೀನಿ. ಹೇಗೆ ನೀವು ಮೊನಿಟೈಸ್ ಆದಮೇಲೆ ಹೇಗೆ ನೀವು ಅಪ್ಲೈ ಮಾಡಬೇಕಂತ ವಿಡಿಯೋಗಳು ಮಾಡಿದ್ದೀನಿ ನನ್ನ ಚಾನಲ್ ಮೇಲೆ, ಅದು ಹೋಗಿ ನೋಡಿರಿ. ಇವ್ರ ಚಾನಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಂಟೆಂಟ್ನಲ್ಲಿ ಹೋಗಿ ಇವ್ರದ್ದು ಎಲ್ಲ ವಿಡಿಯೋಸ್ ಮೇಲೆ ಇಲ್ಲಿ ನೋಡಿ ಡಾಲರ್ ಐಕಾನ್ ಆನ್ ಆಗಿದೆ. ಆನ್ ಆಗಿದೆಯಲ್ಲ, ಇಲ್ಲಿ ಆನ್ ಆಗಿದೆಯಲ್ಲ, ಈ ಥರ ಆನ್ ಆಗಬೇಕು, ಈ ಥರ ಆನ್ ಆಗಬೇಕು. ಈ ಥರ ಒಟ್ಟಿಗೆ ಎಲ್ಲ ವಿಡಿಯೋಸ್ ಮೇಲೆ ಈಗ ಆನ್ ಆಗಿದೆ. ಕಂಗ್ರ್ಯಾಚುಲೇಷನ್ ಪ್ರೇಮಾ ಶ್ರೀಸಲ್ ಬ್ಲಾಗ್ ಅವರಿಗೆ ಕಂಗ್ರ್ಯಾಚುಲೇಷನ್. ಈಗ ಇವರು ಇವರು ಮೊದಲಿಂದ ಕೂಡ ಕಂಟಿನ್ಯೂ ವಿಡಿಯೋ ಮಾಡ್ಲಾಕತ್ತಾರೆ, ಈಗೂ ಕೂಡ ಕಂಟಿನ್ಯೂ ವಿಡಿಯೋ ಹಾಕತ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ನಿಮಗೂ ಕೂಡ ನಿಮ್ಮ ಚಾನಲ್ ಮೊನಿಟೈಸ್ ಮಾಡಬೇಕು, ನಿಮಗೆ ತಿಳಿಯಾಕತ್ತಿಲ್ಲ ಅಂದ್ರೆ ನಾವು ಫೀಸ್ ತೊಗೊಂಡು ಇಲ್ಲಿ ನಿಮ್ಮ ಎಲ್ಲ ಜಿಮೇಲ್ ಐ ಡಿ, ಪಾಸ್ವರ್ಡ್, ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ನನ್ನ ಈ ಚಾನಲ್, ನನ್ನ ಇಲ್ಲಿ ಡೆಸ್ಕ್ಟಾಪ್ನಲ್ಲಿ ಅದು ಲಾಗಿನ್ ಮಾಡಿಕೊಂಡು ನಿಮ್ಮದೆಲ್ಲ ಆ್ಯಕ್ಸಸ್ ನಾವು ತೊಗೊಂಡು 15-20 ದಿನ ಅದಕ್ಕೆ ಕೆಲಸ ಇರ್ತೈತಿ. ಒಂದೇ ದಿನದಾಗ ಆಗೋದಿಲ್ಲ. ಇವತ್ತು ಮೊನಿಟೈಸ್ ಆದರೆ ಇದು ಕೆಲಸ ಮುಗಿದಿಲ್ಲ, ಇನ್ನೂ ಭಾಳ ಕೆಲಸದ. ಇವ್ರ ಚಾನಲ್ ಮೇಲೆ $10 ಆಗಬೇಕು, ಆಮೇಲೆ ಐಡೆಂಟಿ ವೆರಿಫಿಕೇಷನ್ ಆಗಬೇಕು, ಆಮೇಲೆ ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು, ಆಮೇಲೆ ಬ್ಯಾಂಕಿಂದ ನೀವು ನನಗೆ ಎಲ್ಲ ಏನು ಫಾರ್ಮಾಲಿಟಿ ಕೊಟ್ಟರೆ ಬ್ಯಾಂಕ್ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮದು ಇದು ಎಲ್ಲ ಕೆಲಸ ಮುಗೀತು, ನಂದು ಕೆಲಸ ಮುಗೀತು. ನಿಮ್ಮ ಕಡೆ ನಾನು ಫೀಸ್ ತೊಗೊಂಡೇನು ಮಾಡ್ತಿಲ್ಲ. ಈ ಪ್ರೊಸೆಸಿಂಗ್ ಆಗಲಿಕ್ಕೆ 1 ತಿಂಗಳು ಹೊಕ್ಕೈತಿ ಪೂರಾ. ಫಸ್ಟಿಗೆ ನೀವು $10 ಮಾಡಲಿಕ್ಕೆ 1 ದಿನದಾಗೂ ಮಾಡ್ಬೋದು, 10 ದಿನದಾಗೂ ಮಾಡ್ಬೋದು. ಆಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ಇಲ್ಲಿ ಸಬ್ಮಿಟ್ ಮಾಡಿ ಪ್ಯಾನ್ ಕಾರ್ಡ್ಲಿಂದ ಐಡೆಂಟಿ ವೆರಿಫಿಕೇಷನ್ ಮಾಡಬೇಕು. ಆಮೇಲೆ ಏನೈತಿ, ನಿಮ್ಮ ಮನೆಗೆ ಒಂದು ಲೆಟರ್ ಬರ್ತೈತಿ, ಅಡ್ರೆಸ್ ವೆರಿಫಿಕೇಷನ್ ಐತಿ, ಆ ಕೋಡ್ ನನಗೆ ಹೇಳಬೇಕು. ಈ ಥರ ಭಾಳಷ್ಟು ಪ್ರೊಸೆಸ್ಗಳದಾವೆ. ಮತ್ತು ಇನ್ನೊಂದು ಮೇಲೆ ಮುಖ್ಯವಾದದ, ಇದರೊಳಗೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬೇಕು, US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬೇಕು. ಇದನ್ನು ಒಂದು ಯೂಟ್ಯೂಬರ್ಸ್ಗೆ ಭಾಳ ಅವಶ್ಯಕತೆವಾದಂಥ ಇದು ಒಂದು ಪ್ರೊಸೆಸ್ಸು. ಈಗ ನಾನು ನಿಮಗೆ 3 ದಿನ ಹಿಂದೆ ತೊಗೊಂಡು ಹೋಗ್ತೀನಿ. ಇಲ್ಲಿ ನಾವು ತೋರಿಸ್ತಾ ಇದ್ದೀನಿ ನಿಮಗೆ ಇವ್ರ ಚಾನಲ್ ಇದೆ. ಇದು ಏನಿದೆಪ್ಪ, ಇದು ಪ್ರೇಮಾ ಶ್ರೀಸಲ್ ವ್ಲಾಗ್ ಅಂತ. ಇಲ್ಲಿ 6ನೇ ಸೆಕ್ಷನಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. 6ನೇ ಸೆಕ್ಷನಲ್ಲಿ ಕ್ಲಿಕ್ ಮಾಡಿ ಇವ್ರ ಚಾನಲ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. 3 ದಿನ ಹಿಂದಿಂದ ವಿಡಿಯೋ ಇದು. ಮತ್ತು ಇಲ್ಲಿ ಅಪ್ಲೈ ನಾವು ಅಂತ ಇದೆ, ಅಪ್ಲೈ ನಾವು ಕ್ಲಿಕ್ ಮಾಡ್ತೀನಿ. ಅಪ್ಲೈ ನಾವು ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ಸ್ ಇದೆ ಗೆಟ್ ಸ್ಟಾರ್ಟ್ ಅಂತ. ಮೇಲ್ಗಡೆ ಗೆಟ್ ಸ್ಟಾರ್ಟ್ ಇದೆಯಲ್ಲ, ಗೆಟ್ ಸ್ಟಾರ್ಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಗೆಟ್ ಸ್ಟಾರ್ಟ್ಗೆ ನಾನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇದು ಮೊದಲನೇದು ಇದು ಸ್ಟೆಪ್ಸ್ ಡನ್ ಆಗಿದೆ. ಮೇಲ್ಗಡೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲನೇ ಸ್ಟೆಪ್ಸ್ ಡನ್ ಆಯಿತು. ಆಮೇಲೆ ಸೆಕೆಂಡ್ ಸ್ಟೆಪ್ಸ್ಗೆ ಅಡ್ಸೆನ್ಸ್, ನಮ್ಮ ಕಡೆ ಯಾವುದೇ ಅಡ್ಸೆನ್ಸ್ ಇಲ್ಲ, ಐ ಡೋಂಟ್ ಹ್ಯಾವ್ ಎಕ್ಸಿಸ್ಟಿಂಗ್ ಅಕೌಂಟ್ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇದರಲ್ಲಿ ಯಾವ್ಯಾವ ಜಿಮೇಲ್ ಐ ಡಿ ಎಲ್ಲ ತೋರಿಸ್ತೇವೆ, ಅವ್ರ ಜಿಮೇಲ್ ಐ ಡಿಗೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಈಗ ಗೂಗಲ್ ಅಡ್ಸೆನ್ಸ್ಗೆ ಬರ್ತೀವಿ. ಇಲ್ಲಿ ಮೇಲ್ಗಡೆ ನಮ್ಮದು ಇಂಡಿಯಾ ಇದೆ, ಐ ಲವ್ ಮೈ ಇಂಡಿಯಾನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕಂಟ್ರಿ ಎಲಿಜಿಬಿಲಿಟಿ ಇಂಡಿಯಾಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ತೆಳಗಡೆ ಬರೋಣ. ಇದು ಎಲ್ಲ ಆರ್ಟಿಗಳಿಗೆ ನೀವು ಎಲ್ಲ ಸ್ಕ್ರೋಲ್ ಮಾಡಿ ತೆಳಗಡೆ ಬನ್ನಿ. ಆಮೇಲೆ ಐ ಹ್ಯಾವ್ ರೀಡ್ ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿಮೆಂಟ್ಗೆ ಕ್ಲಿಕ್ ಮಾಡ್ಕೊಂಡು ಸೆಟಪ್
ಅಕೌಂಟ್ಗೆ ನಾವು ಕ್ಲಿಕ್ ಮಾಡೋಣ. ಸೆಟಪ್ ಅಕೌಂಟ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ಇದು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿದ ಮೇಲೆ ಇಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ನಾವು ತುಂಬಬೇಕು. ಇಲ್ಲಿ ಫಸ್ಟಿಗೆ ಅವ್ರ ಹೆಸರು ಬತ್ತು, ಅವ್ರ ಹೆಸರು ಬರೋಣ. ಇಲ್ಲಿ ಫಸ್ಟ್ ಅಡ್ರೆಸ್ ಇಲ್ಲಿ ನಾವು ಹಾಕಬೇಕು. ಅವ್ರ ಅಡ್ರೆಸ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅಡ್ರೆಸ್ ಇಲ್ಲಿ ಹಾಕಿ ಈಗ ಮುಂದಿನ ಪ್ರೊಸೆಸ್ ನಿಮಗೆ ತಿಳಿಸ್ತಾ ಇದ್ದೀನಿ. ಅಡ್ರೆಸ್ ಹಾಕಬೇಕು, ನಿಮ್ಮ ಊರು ಯಾವುದಿದೆ ಅದು ಹಾಕಬೇಕು, ಮತ್ತು ಸಿಟಿ ಯಾವುದಿದೆ ಅದು ಹಾಕಬೇಕು. ಆಮೇಲೆ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿ ಆಮೇಲೆ ನಿಮ್ಮದು ಸ್ಟೇಟ್ ಯಾವುದಿದೆ ಅದು ಹಾಕಬೇಕು. ನಮ್ಮ ಸ್ಟೇಟ್ ಕರ್ನಾಟಕ. ಆಮೇಲೆ ಇದು ತೆಳಗಡೆ ಒಂದು ರ್ಯಾಂಡಮ್ಲಿ ಒಂದು ಫೋನ್ ನಂಬರ್ ಕೊಡಿ. ಫೋನ್ ನಂಬರ್ ಕೊಟ್ಟ ಕೇಸಿಂದ ಇದಕ್ಕೆ ಸಬ್ಮಿಟ್ ತೆಳಗಡೆ ಬರ್ದಿದೆಯಲ್ಲ, ಸಬ್ಮಿಟ್ಗೆ ನೀವು ಕ್ಲಿಕ್ ಮಾಡಿ. ಸಬ್ಮಿಟ್ಗೆ ಕ್ಲಿಕ್ ಮಾಡಿದ ಮೇಲೆ ಆಮೇಲೆ ಇದು ಫಾರ್ಮ್ ನಿಮಗೆ ಇದು ಫಿಲಪ್ ಆಯಿತು. ಆಮೇಲೆ ಏನೈತಲ್ಲ ಇದು ನಿಮಗೆ ಯೂಟ್ಯೂಬ್ಗೆ ರೀಡೈರೆಕ್ಟ್ ಟು ಯೂಟ್ಯೂಬ್ ಅಂತ ಹೇಳ್ತಾ ಇದೆ. ಇಲ್ಲಿ ಈ ಥರ ಬಂದರೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ನಮ್ಮ ಚಾನಲ್ ಆ್ಯಡ್ಸೆನ್ಸ್ ಮುಖಾಂತರ ಲಿಂಕ್ ಆಗ್ತಿತ್ತೋ ಇಲ್ಲ ನೋಡೋಣ. ಇದು ಈಗ ನೋಡಿ ಬರ್ತಾ ಇದೆ ಸ್ಟೆಪ್ 2ನಲ್ಲಿ. ಸ್ಟೆಪ್ 2 ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೆಪ್ 2ನಲ್ಲಿ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬರ್ತೈತಿ. ಇನ್ ಪ್ರೋಗ್ರೆಸ್ ಬಂದರೆ ಅಂದರೆ ಇದು ಆ್ಯಡ್ಸೆನ್ಸ್ಗೆ ಲಿಂಕ್ ಆಗಲಿಕ್ಕೆ ಎಲಿಜಿಬಲ್ ಆಗ್ತಾರೋ ಇಲ್ಲ ನೋಡೋಣ. ಇದು ಇನ್ ಪ್ರೋಗ್ರೆಸ್ ಅಂತ ಬತ್ತು. ಇನ್ ಪ್ರೋಗ್ರೆಸ್ ಅಂತ ಬಂದ ಮೇಲೆ ಇದು ಈಗ ಗೂಗಲ್ ಆ್ಯಡ್ಸೆನ್ಸ್ ದ ಟೀಮ್ ಇದಕ್ಕೆ ಚಾನಲ್ಗೆ ಚೆಕ್ ಮಾಡ್ತೈತಿ, ಎಲ್ಲ ಬರೋಬ್ಬರಿ ಅಂತ ನೋಡ್ತೈತಿ. ನೋಡಿಕೊಂಡು ಇದಕ್ಕೆ ಲಿಂಕ್ ಮಾಡ್ತೈತಿ. ಲಿಂಕ್ ಮಾಡಿದ ಮೇಲೆ ಆಮೇಲೆ ಥರ್ಡ್ ಸ್ಟೆಪ್ಸ್ ಏನಿದೆ, ಇದು ಲಿಂಕ್ ಆದಮೇಲೆ ಇದು ಡನ್ ಅಂತ ಬರ್ತೈತಿ. ಇನ್ ಪ್ರೋಗ್ರೆಸ್ ಹೋಗಿ ಆಮೇಲೆ ಮೂರನೇ ಸ್ಟೆಪ್ಸ್ಗೆ ಏನು ಹೋಗ್ತೈತಿ, ಇದು ಅಂಡರ್ ರಿವ್ಯೂನಲ್ಲಿ ಹೋಗ್ತೈತಿ. ಮೊದಲು ಗೂಗಲ್ ಆ್ಯಡ್ಸೆನ್ಸ್ದವರು ನಿಮಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್, ಹೆಸರು, ವಿಳಾಸ, ಮತ್ತೊಬ್ಬರು ಏನು ಮೊದಲು ಮಾಡ್ಯಾರೋ ಇಲ್ಲೋ ಅಂತ ನೋಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ತಾರೆ. ಸೊ ಮೂರನೇ ಸ್ಟೆಪ್ನಲ್ಲಿ ಯೂಟ್ಯೂಬ್ದ ಟೀಮ್ ನಿಮ್ಮ ಚಾನಲನ್ನು ಚೆಕ್ ಮಾಡ್ತಾರೆ. ಚಾನಲನ್ನು ಚೆಕ್ ಮಾಡಿ ಎಲ್ಲ ಯಾವುದೇ ಕಾಪಿರೇಟೆಡ್ ಕಂಟೆಂಟ್ ಆಗ್ಯಾರೋ ಅಥವಾ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ದ ವೈಲೆನ್ಸ್ ಮತ್ತು ಅದರ ಅಪೋಸಿಟ್ ಹೋಗ್ಯಾರೋ ಮತ್ತು ಯಾವುದಾದ್ರೂ ಥರ್ಡ್ ಪಾರ್ಟಿಯ ವಿಡಿಯೋಸ್ಗಳು ಮತ್ತು ಮ್ಯೂಸಿಕ್ಗಳು ಯೂಸ್ ಮಾಡ್ಯಾರ ಅಥವಾ ಏನಾದರೂ ಅಡಲ್ಟ್ ಕಂಟೆಂಟ್ ಹಾಕ್ಯಾರ, ಎಲ್ಲ ಥರ ನಿಮ್ಮ ಚಾನಲ್ನಲ್ಲಿ ಎಲ್ಲ ಥರ ಚೆಕಿಂಗ್ ಆಕೈತಿ. ಆಮೇಲೆ ನಿಮ್ಮ ಮೂರನೇ ಸ್ಟೆಪ್ಸ್ನು ಕೂಡ ಡನ್ ಆದಮೇಲೆ ಆಗಲೇ ತೋರಿಸಿದಿಲ್ಲ ನಿಮಗೆ ಆ ಸ್ಟೆಪ್ಸ್ ಕಂಗ್ರ್ಯಾಚುಲೇಷನ್ ಅಂತ ಬರ್ತೈತಿ. ಆಮೇಲೆ ಕಂಗ್ರ್ಯಾಚುಲೇಷನ್ ಬಂದ ಮೇಲೆ ಏನು ಮಾಡಬೇಕಂತ ನಿಮ್ಗೆ ಮೊದಲೇ ಹೇಳೀನಿ, ಈಗಲ್ಲ ಆಗಲೇ ಹೇಳಿಲ್ಲ. ಆ ಥರ ನೀವು ಮಾಡಿ ಚಾನಲ್ ಮೊನಿಟೈಸ್ ಮಾಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ನಿಮಗೆ ಚಾನಲ್ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ. ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಕಮೆಂಟ್ ನಂತರ ಮಾಡ್ತೀರಿ, ಲೈಕ್ ಮಾಡೋಂಗಿಲ್ಲ. ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡೋಂಗಿಲ್ಲ, ಕಮೆಂಟ್ ಮಾಡೋಂಗಿಲ್ಲ. ಈ ಥರ ಆದರೆ ಹೆಂಗೆ ರೀ ನನಗೆ ಮೋಟಿವೇಟ್ ಸಿಗೋದು ಹೆಂಗೆ? ನಿಮಗೋಸ್ಕರ ಇದಿಲ್ಲ ಹಗಲು ರಾತ್ರಿ ಈ ಚಾನಲ್ ಮೇಲೆ ದುಡ್ಡಿಲಾಕತ್ತೀನಿ. ಏನಾದರೂ ವ್ಯಾಲ್ಯೂಬಲ್ ಕಂಟೆಂಟ್ ಮತ್ತು ನಮ್ಮ ಇಡೀ ಚಾನಲ್ಗೆ ಪೂರ ತೆಗೆದು ನೋಡ್ರಿ. ನೀವು ಏನಾದರೂ ನಿಮಗೆ ಯೂನಿಕ್ ಕಂಟೆಂಟ್ ಸಿಗ್ತೈತಿ. ಮತ್ತು ಎಲ್ಲ ನಿಮಗೆ ಕಲೀಲಾಕ ಒಂದು ಸೌಭಾಗ್ಯ ಐತಿ. ನಿಮಗೆ ಈ ಚಾನಲ್ ನಾನು ನಿಮಗೋಸ್ಕರ ತಂದೀನಿ. ಮತ್ತು ನಂದು ದೊಡ್ಡ ಸೌಭಾಗ್ಯ. ನಿಮ್ಮಂಥ ಜೆನ್ಯೂನ್ ಪ್ರೇಕ್ಷಕರು ನನಗೆ ಸಿಕ್ಕಾರಂದ್ರೆ ನಾನು ಕೂಡ ಭಾಳ ಅದೃಷ್ಟವಂತ. ಮತ್ತು ಇನ್ನೊಂದು ವಿಷಯ, ಮತ್ತು ಸಾಯಂಕಾಲ 6 ಗಂಟೆಗೆ ಇದೇ ಚಾನಲ್ ಮೇಲೆ ಲೈವ್ ಬರ್ತಾಯಿದ್ದೀನಿ. ಏನಾದರೂ ನಿಮ್ಮ ಕ್ವಶನ್ ಕ್ವೇರಿ ಇದ್ದರೆ ನೀವು ನಮಗೆ ಕೇಳ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತೀವಿ. ಇವತ್ತು ಸಾಯಂಕಾಲ 6 ಗಂಟೆಗೆ ಮರಿಬೇಡಿ. ಮತ್ತು ಪಟ ಈ ವಿಡಿಯೋಗೆ ಲೈಕ್ ಮಾಡಿರಿಪ್ಪ. ಆಗಲೇ ನಾನು ಸಾಯಂಕಾಲ 6 ಗಂಟೆಗೆ ಬರ್ತೀನಂದ್ರೆ 60-70 ಮಂದಿ ನೋಡಿದ್ರು. ಅದರಲ್ಲಿ ಕೆಲವು 5-10 ಮಂದಿನ ಏನೋ ಒಂದು ಲೈಕ್ ಮಾಡ್ಯಾರ. ಲೈಕ್ ಯಾಕೆ ಮಾಡೋಂಗಿಲ್ಲ? ಲೈಕ್ ಮಾಡ್ಲಿಕ್ಕೆ ರೊಕ್ಕ ಬೇಕೇನು? ನಿಮಗೆ ರೊಕ್ಕ ಬೇಕಾ? ಏನು ರೊಕ್ಕ ಹೊಕ್ಕಾವ ನಿಮ್ಮ ಜೇಬಲಿಂದ? ಲೈಕ್ ಮಾಡಿರಲ್ಲ ಏನು ರೀ ಅಪ್ಪ. ಇದು ಎಲ್ಲ ಚಾನಲ್ ಎಲ್ಲ ಸಿಕ್ಕಾಪಟ್ಟೆ ಮುಂಜಾನೆ ಸಂಜೆ ಥರ ಹೊಯ್ಕೊಂಡು ಎಲ್ಲ ನಿಮಗೋಸ್ಕರ ಎಲ್ಲ ಒಳ್ಳೆ ಇನ್ಫಾರ್ಮೇಟಿಕ್ವಾದಂಥ ನಿಮಗೆ ಇನ್ಫಾರ್ಮೇಷನ್ ತರ್ತೀನಿ ಅಂದರೆ ನೀವು ನನಗೆ ಲೈಕ ಮಾಡೋಂಗಿಲ್ಲ. ಲೈಕ್ ಮಾಡಿದ್ರೆ ಏನು ಮಾಡ್ತಾರೆ? ಕಮೆಂಟ್ ಮಾಡ್ತಾರೆ. ಲೈಕ್ ಮಾಡ್ಲಿಕ್ಕಂದ್ರೂ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡಿದವರು ನಾನು ಲೈಕ್ ಮಾಡಾರೋ ಅಥವಾ ಸಬ್ಸ್ಕ್ರೈಬ್ ಮಾಡಿದವರು ನನಗೆ ಲೈಕ್ ಮಾಡ್ಯಾರೋ ಅಂತ ಗೊತ್ತಾಗೋದಿಲ್ಲ. ಲೈಕ್ ಮಾಡಿದ್ರೆ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಮಾಡ್ಲಿಕ್ಕಂದ್ರೆ ಲೈಕ್ ಮಾಡ್ತಾರೆ. 2-3 ಮಾಡಿರಲ್ಲ ಏನು ರೊಕ್ಕ ಹೋಗ್ತೈತಿ? ಒಂದು ಸಬ್ಸ್ಕ್ರೈಬ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ತಿಬಿಟ್ಟೆ. ನಾವು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ನನಗೆ ಸಬ್ಸ್ಕ್ರೈಬ್ ಮಾಡಿದವರು ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿದವರು ಲೈಕ್ ಮಾಡೋಂಗಿಲ್ಲ, ಮತ್ತು ಲೈಕ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಹಿಂಗಂದ್ರೆ ಹೆಂಗ್ರಿಪ್ಪ? ನಾವು ಡಿಮೋಟಿವೇಟ್ ಆಗ್ತೀವಿ. ನಮಗೆ ಬೇಕಾಗಿಲ್ಲ. ನಮ್ಗೆ ಎಷ್ಟು ಮಂದಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಯಾರಲ್ಲ, ದರೊಂದು ವಿಡಿಯೋಗೆ ಅವ್ರು ಲೈಕ್ ಬೇಕು ನನಗೆ, ಮತ್ತು ದರೊಂದು ಕಮೆಂಟ್ ಬೇಕು ನನಗೆ. ಕಮೆಂಟ್ ಇದ್ದಾಗ ನನಗೆ ಮೋಟಿವೇಶನ್ ಸಿಗೋದು. ನೀವು ನನ್ನ ವಿಡಿಯೋನೇ ನಿಮಗೆ ಮೋಟಿವೇಶನ್ ಸಿಗ್ಲಾಕತ್ತಿಲ್ಲ ಖರೆ ಹೇಳ್ರಿ. ಮತ್ತು ಮನಸ್ಸು ಮುಟ್ಟಿ ಹೇಳ್ರಿ ನಿಮಗೆ ಸಿಗ್ಲಾಕತ್ತಿಲ್ಲ ಸಿಗ್ಲಾಕತ್ತಿಲ್ಲ ನಾವು ವಿಡಿಯೋ ಮಾಡೋದ ಬಂದ್ ಮಾಡಿಬಿಡ್ತೀವಿ ಹಂಗೆ. ಮತ್ತು ಇವತ್ತು ಸಾಯಂಕಾಲ 6 ಗಂಟೆಗೆ ಮರಿಬೇಡ್ರಿ. ಈ ಥರ ನೀವು ಚಾನಲ್ ಮೊನಿಟೈಸ್ ಮಾಡ್ಬೋದು. ಈ ಥರ ಮತ್ತೊಮ್ಮೆ ನಿಮ್ಮೆಲ್ಲರ ವತಿಯಿಂದ ನಿಮ್ಮಿಂದ ಇದು 1000 ಸಬ್ಸ್ಕ್ರೈಬರ್ ಅವರು ಕಂಪ್ಲೀಟ್ ಆಯಿತು. ಪ್ರೇಮ ಸಿಸ್ಟರ್ ಬ್ಲಾಗ್ ವತಿಯಿಂದ ನಾನು ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಮತ್ತು ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಇನ್ನೊಮ್ಮೆ ಇವರಿಗೆ ಪ್ರೇಮ ಸಿಸ್ಟರ್ ಬ್ಲಾಗ್ ಚಾನಲ್ಗೆ ನಾನು ನನ್ನ ವತಿಯಿಂದ ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರ್ತಿಂದ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ನೀವು ಬೇಕಾದರೆ ಪ್ರೇಮ ಸಿಸ್ಟರ್ ಬ್ಲಾಗ್ ಚಾನಲ್ಗೆ ಹೋಗಿ ಎಲ್ಲರೂ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಬಹುದು, ಅವರಿಗೆ ಶುಭಾಶಯ ಕೊಡಬಹುದು. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಸೊ ಸಿಗೋಣ ಸಾಯಂಕಾಲ 6 ಗಂಟೆಗೆ.
ನಮ್ಮ ಜವಾರಿ ಕ್ರಿಯೇಟರ್ ಗೈಡ್ ಯೂನಿಕ್ ಸಬ್ಸ್ಕ್ರೈಬರ್ ಜನರ ಜೊತೆ ಸಾಯಂಕಾಲ 6 ಗಂಟೆಗೆ ಲೈವ್ನಲ್ಲಿ ಕ್ವಶನ್ ಆನ್ಸರ್ ಸೆಷನ್ನಲ್ಲಿ. ನಮಸ್ಕಾರ.